ಗೀತಾ ಆರ್ಟ್ಸ್ಗೆ ಸುಸ್ವಾಗತ. ನಾನು ಬೇಡದ ಬಳೆಗಳಿಂದ ಒಂದು ವಾಲ್ ಪ್ಲೇಟನ್ನು ತಯಾರು ಮಾಡಿದ್ದೀನಿ. ಇದು ಬಹಳ ಸುಲಭ, ಸ್ವಲ್ಪ ಸಮಯ ಮಾತ್ರ ಬೇಕಾಗುತ್ತಷ್ಟೇ. ಇದಕ್ಕೆ ಬೇಕಾಗುವಂತಹ ಸಾಮಾನುಗಳನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ನಮಗೆ ಬಳೆಗಳು ಬೇಕಾಗುತ್ತೆ. ಇದು ನಾವು ಹಾಕ್ಕೊಳ್ಳದೆ ಇಟ್ಟಿರುವಂತಹ ಬಳೆಗಳು. ಈ ಗ್ಲಿಟರ್ ಪೇಪರ್ಸ್ ಇದು ಸಿಗುತ್ತೆ ನಿಮಗೆ. ಫುಲ್ ಎಲ್ಲ ಬಣ್ಣಗಳಲ್ಲೂ ಕೂಡ ನಿಮಗೆ ಇದು ಸಿಗುತ್ತೆ. ಇದರಲ್ಲಿ ನಿಮಗೆ ಬೇಕಾದಂಥ ಬಣ್ಣವನ್ನು ಒಂದು ಆಯ್ಕೆ ಮಾಡ್ಕೋಬೋದು ಹಿಂಭಾಗಕ್ಕೆ ಬರೋ ಹಾಗೆ. ಅದು ಬಿಟ್ಟರೆ ನಮಗೆ ಬೇಕಾಗಿರೋದು ಈ ಸಿಲ್ಕ್ ಥ್ರೆಡ್, ಈ ಥರ ಒಂದು ಥ್ರೆಡ್ಡನ್ನು ನಾವು ತಗೋಬೇಕು. ಆ ಬಳೆಗಳಿಗೆ ಸುತ್ತೋದಕ್ಕೆ ಈ ಥರ ಥ್ರೆಡ್ಡನ್ನು ತಗೋಬೇಕು. ಇದು ಎಲ್ಲ ಬಣ್ಣಗಳಲ್ಲೂ ಸಿಗುತ್ತೆ, ಒಂದೇ ಬಣ್ಣದಲ್ಲೂ ಕೂಡ ಸಿಗುತ್ತೆ, ಅಥವಾ ನೀವು ಕೇಳಿದ್ದು ಒಂದೊಂದೇ ಪೀಸ್ ಕೂಡ ನಮಗೆ ಇದು ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಕೂಡ ನಮಗೆ ಬೇಕಾಗುತ್ತೆ. ಮತ್ತು ಅಂಟಿಸೋದಕ್ಕೆ ನಮಗೆ ಫೆವಿಕ್ರಿಲನ್ನು ಬೇಕಾಗುತ್ತೆ. ಇದು ನಾನು ಕಾಪರ್ ಕಲರ್ದು ಬೀಡ್ಸನ್ನು ತೊಗೊಂಡಿದ್ದೀನಿ. ನಿಮಗೆ ಸಿಲ್ವರ್ ಕಲರ್ ಬೇಕು ಅಥವಾ ಮ್ಯಾಚಿಂಗ್ ಯಾವ ಥರ ಬೇಕೋ ಆ ಥರ ಬೀಡ್ಸನ್ನು ತೊಗೋಬೋದು. ಮತ್ತೀಗ ಚೈನ್ಸ್, ಬಾಲ್ ಚೈನ್ಸನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಸ್ಟೋನ್ಗಳನ್ನು ನಾನು 2 ಬಣ್ಣಗಳಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಬೇಕಾದಂತಹ ಬಣ್ಣಗಳನ್ನು ಕೂಡ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೋದು. ಮತ್ತು ಬೇಕಾದಂಥ ಪದಾರ್ಥಗಳು, ಒಂದು ಕತ್ತರಿ ಬೇಕಾಗುತ್ತೆ, ಸೂಜಿ, ದಾರ ಬೇಕಾಗುತ್ತೆ. ಇದಿಷ್ಟು ನಮಗೆ ಬೇಕಾಗುವಂತಹ ಪದಾರ್ಥಗಳು. ಈ ಒಂದು ವಾಲ್ ಪ್ಲೇಟನ್ನು ತಯಾರು ಮಾಡೋದಕ್ಕೆ ಬೇಕಾಗುವಂತಹ ಪದಾರ್ಥಗಳು. ಈ ಥರ ಒಂದು ಬಳೆ ತೊಗೊಂಡಿದ್ದೇನೆ. ಮತ್ತು ಈ ಗ್ರೀನ್ ದಾರವನ್ನು ಸ್ವಲ್ಪ ಫೆವಿಕ್ರಿಲ್ ಹಾಕಿ ಅಂಟಿಸ್ಕೊಂಡು ನಾವು ಇಡೀ ಬಳೆಗೆ ನಾವು ಇದನ್ನು ಸುತ್ಕೋಬೇಕು. ಒಂದು ಸ್ವಲ್ಪನೂ ಕೂಡ ಜಾಗ ಇಲ್ಲದ ಹಾಗೆ ನಾವು ಇದನ್ನು ಈ ಥರ ಸುತ್ಕೋಬೇಕು. ಇದು ಸ್ವಲ್ಪ ಸಮಯ ತಗೊಳುತ್ತೆ, ಆದರೆ ನಿಧಾನವಾಗಿ ಮಾಡ್ಬೋದು. ಈ ಥರ ನಾನು ದಾರನ ಸುತ್ಕೊಂಡಾಗಿದೆ. ಈಗ ಈ ಗೋಲ್ಡನ್ ಥ್ರೆಡ್ಡಲ್ಲಿ ನಾನು ಒಂದು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ರೆಡಿ ಮಾಡಿಕೊಂಡು ರೆಡಿ ಇದಕ್ಕೆ ನಾನು ಫೆವಿಕ್ರಿಲ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಸುತ್ಕೋಬೇಕು. ಇದರ ಪೂರ್ತಿಯಾಗಿ ನಾವು ಇದನ್ನು ಕವರ್ ಮಾಡಬೇಕು. ನೋಡಿ, ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಸ್ಟೋನ್ಸನ್ನು ಹಾಕ್ತೀನಿ. ಈಗ ಇದಕ್ಕೆ ನಾನು ಗ್ರೀನ್ ಸ್ಟೋನನ್ನು ಹಾಕಿದ್ದೀನಿ. ಮತ್ತೀಗ ನಾನು ಈ ಸ್ಟೋನ್ಗಳ ಸಹಾಯದಿಂದ ಈ ಸುತ್ತಲೂ ಕೂಡ ನಾನು ಸ್ಟೋನ್ಗಳನ್ನು ಅಂಟಿಸ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಈಗ ಪೂರ್ತಿಯಾಗಿ ನಾನು ಸ್ಟೋನ್ಸನ್ನು ಅಂಟಿಸ್ಕೊಂಡಿದ್ದೀನಿ. ಈ ಥರ ನಾವು ಒಂದೊಂದು ಪೀಸನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾವು ಕುಚ್ಚನ್ನು ಕೂಡ ನಾವು ಕಟ್ಟಬೇಕು. ಆ ಕುಚ್ಚನ್ನು ಕಟ್ಟಬೇಕಾದ್ರೆ ಈ ಥರ ಒಂದು ದಾರ ನಮಗೆ ಬೇಕಾಗುತ್ತೆ. ಇದರಲ್ಲಿ 30 ರೌಂಡನ್ನು ನಾವು ಕೈಗಲ್ಲಿ ಸುತ್ಕೋಬೇಕು. ಈ ಥರ ನಾವು ಸುತ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಈ ಥರ ತಗೊಂಡು ಇದನ್ನು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಇದನ್ನು ಭದ್ರ ಮಾಡ್ಕೋಬೇಕು.
ಇದನ್ನು ಕಟ್ ಮಾಡ್ಕೋಬೇಕು ಸಮನಾಗಿ ನಾನು. ಕಟ್ ಮಾಡಿಕೊಂಡು ಈ ಥರ ಇದಕ್ಕೆ ನಾನು ಮಣಿಗಳನ್ನು ಈಗ ಪೋಣಿಸ್ಕೊಂಡು ಹೋಗಬೇಕು. ಎಷ್ಟು ಬೇಕು ನನಗೆ ಉದ್ದ ಅಷ್ಟು ಉದ್ದ ನಾನು ಮಣಿಗಳನ್ನು ಪೋಣಿಸ್ಕೊಳ್ತಾ ಹೋಗಬೇಕು. ಒಂದು 30 ಬೀಡ್ಸನ್ನು ನಾವು ಹಾಕೋಬೇಕು. ನಿಮಗೆ ಇದು ಇಷ್ಟವಾದ ಬಣ್ಣದಲ್ಲಿ ನೀವು ಅದನ್ನು ಮ್ಯಾಚಿಂಗ್ ಮಾಡಿಕೊಂಡು ಹಾಕೋಬೇಕು. ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈಗ ಗ್ಲಿಟರ್ ಪೇಪರನ್ನು ಕೂಡ ನಾನು ಹೇಳಿದ್ದೀನಿ ಮೊದಲೇ. ಇದು ನಾನು ಸಿಲ್ವರ್ ಕಲರ್ ಗ್ಲಿಟರ್ ಪೇಪರನ್ನು ತೊಗೊಂಡಿದ್ದೀನಿ. ಇದ್ರ ತೊಗೊಂಡು ನಾನು ಈ ಆಕಾರಕ್ಕೆ ಕಟ್ ಮಾಡಿಕೊಂಡು ಬೀಡ್ಸನ್ನ ನಾನು ಇದಕ್ಕೆ ಜೋಡಿಸ್ಕೊಂಡಿದ್ದೀನಿ. ಈ ಬೀಡ್ಸ್ಗಳನ್ನು ನಾನು ಪೂರ್ತಿಯಾಗಿ ಅಂಟಿಸ್ಕೊಂಡಿದ್ದೀನಿ ಸೈಡಲ್ಲಿ, ಮತ್ತು ಬ್ಲೂ ಸ್ಟೋನ್ಸನ್ನು ಕೂಡ ಅಂಟಿಸ್ಕೊಂಡಿದ್ದೀನಿ. ಸೊ ಈ ಥರ ಸಿದ್ಧ ಆದಮೇಲೆ ನಿಮಗೆ ಬರೀ ರೌಂಡ್ ಶೇಪ್ ಮಾತ್ರ ಬೇಕು ಅಂದರೂ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಶೇಪಲ್ಲೂ ಕೂಡ ನೀವು ಬೇಕಾದರೆ ಮಾಡ್ಕೋಬೋದು. ಮತ್ತು ಈ ಥರ ಗ್ಲಿಟರ್ ಪೇಪರ್ನ ನೀವು ಗೋಲ್ಡನ್ ಕಲರು ಅಥವಾ ಬ್ಲೂ ಯಾವ್ದು ಬೇಕಾದರೂ ಅದನ್ನು ಸೆಟ್ ಮಾಡಿ ಈ ಥರ ಒಂದು ಮಾಡಿಕೊಂಡು ಈ ಥರ ಕುಚ್ಚುಗಳನ್ನು ಈ ಥರ ಕಟ್ಕೊಂಡು ಇಲ್ಲಿ ನೇತಾಕಕ್ಕೆ ಒಂದು ದಾರವನ್ನು ಕೂಡ ಮಾಡಿಕೊಂಡ್ರೆ ಹೊಸ ಅಂದವಾದಂತಹ ಒಂದು ವಾಲ್ ಹ್ಯಾಂಗಿಂಗ್ ಸಿದ್ಧ ಆಗುತ್ತೆ. ವಾಲ್ ಹ್ಯಾಂಗಿಂಗ್ ನೋಡಿ ಈ ಥರ ನೀವು ಸಿದ್ಧ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಂದನೆಗಳು. ಇದು ನನ್ನ 2ನೆಯ ವಾಲ್ ಹ್ಯಾಂಗಿಂಗ್. ಈ ವಾಲ್ ಹ್ಯಾಂಗಿಂಗ್ ಸಿದ್ಧ ಮಾಡಲು ಬೇಕಾದಂತಹ ವಸ್ತುಗಳು ಯಾವುದು ಅಂತ ನಾವೀಗ ನೋಡೋಣ. ನಾವು ಹಾಕಿಕೊಳ್ಳದೆ ಹಾಗೆ ಇಟ್ಟಿರುವಂತಹ ಈ ಬಳೆಗಳನ್ನು ನಾವು ಉಪಯೋಗಿಸ್ಕೋಬೋದು. ಇದು ಮೊದಲನೇ ಒಂದು ಪದಾರ್ಥ. 2ನೇದು 2 ಬಣ್ಣದ ಉಲ್ಲನ್ಗಳನ್ನು ನಾನು ತೊಗೊಂಡಿದ್ದೀನಿ. ಇದು ಮ್ಯಾಚಿಂಗ್ ಕಲರ್ ಯಾವ್ದು ಮಾಡ್ತೀರಾ ಆ ಕಲರ್ಗೆ ಸರಿ ಹೊಂದುವಂಥ ಉಲ್ಲನ್ನು ತೊಗೋಬೋದು. ಮತ್ತು ಇಲ್ಲಿ ಸ್ಟೋನ್ಸನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಅಣ್ಸೋಕ್ಕೆ ಒಂದು ಫೆವಿಕಾಲ್ ಕೂಡ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಮಧ್ಯ ಅಂಟಿಸೋದಕ್ಕೆ ನನಗೆ ಸ್ಟೋನ್ಸ್ ಬೇಕು. 2 ಬಣ್ಣದ ಸ್ಟೋನ್ಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಸಿಲ್ವರ್ ಕಲರ್ ಬೀಡ್ಸನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಸೂಜಿ ದಾರ ಬೇಕಾಗುತ್ತೆ, ಕತ್ತರಿ ಕೂಡ ಬೇಕಾಗುತ್ತೆ. ಇದು ಗ್ಲಿಟರ್ ಪೇಪರ್ ಅಂತ ನಾವು ಕರಿತೀವಿ. ಇದರಲ್ಲಿ ಎಲ್ಲ ಬಣ್ಣಗಳಲ್ಲೂ ಕೂಡ ಬರುತ್ತೆ. ಇದು ನಮಗೆ ಯಾವ ಬಣ್ಣ ಬೇಕೋ ಆ ಬಣ್ಣದ ಗ್ಲಿಟರ್ ಪೇಪರನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮತ್ತಿಲ್ಲಿ ಚೈನ್ ಬಾಲ್ಸನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವಿಲ್ಲಿ ಬಳೆಗಳನ್ನು 3 ರೀತಿಯಲ್ಲಿ ನಾವು ಸಿದ್ಧ ಮಾಡ್ಕೋಬೇಕು. ಈ ಮೊದಲನೇ ಬಳೆಗೆ ನಾನು ಕ್ರೀಮ್ ಕಲರ್ ಉಲ್ಲನ್ನು ನಾನು ಸುತ್ಕೊಂಡಿದ್ದೀನಿ. ಇದು ನಾನು ಮೊದಲನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಸುತ್ಕೊಳ್ಳೋದು ಅಂತ. ಮತ್ತು 2ನೇದು ಇಲ್ಲಿ ಅರ್ಧ ಭಾಗದಷ್ಟು ನೀಲಿ ಹುಲ್ಲನ್ನು ನಾನಲ್ಲಿ ಸುತ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮಧ್ಯಭಾಗಕ್ಕೆ ಬೇಕಾಗುವಂತೆ ಇದು ಪೂರ್ತಿಯಾಗಿ ನಾನು ಹುಲ್ಲನ್ನು ಸುತ್ಕೊಂಡಿದ್ದೀನಿ. ಮತ್ತೀಗ ಇದಕ್ಕೆ ನಾವು ಬೀಡ್ಸ್ಗಳನ್ನು ಅಂಟಿಸ್ಬೇಕು, ಸ್ಟೋನ್ಸನ್ನು ಕೂಡ ಅಂಟಿಸ್ಬೇಕು. ನಾನು ಹಸಿರು ಬಣ್ಣದ ಸ್ಟೋನ್ಸನ್ನು ನಾನು ಸಿದ್ಧ ಮಾಡ್ಕೊಂಡಿದ್ದೀನಿ. ಹಸಿರು ಬಣ್ಣದ ಒಂದು ಸ್ಟೋನ್ಸನ್ನು ನಾನಿಲ್ಲಿ ಅಂಟಿಸ್ತೀನಿ. ಇದು ಮಧ್ಯಭಾಗದಲ್ಲಿ ಬರುವಂಥ ಒಂದು, ಇಲ್ಲಿ ನಾನು ಹಸಿರು ಬಣ್ಣದ ಒಂದು ಸ್ಟೋನನ್ನು ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೂ ಕೂಡ ನಾನು ಒಂದು ಹಸಿರು ಬಣ್ಣದ ಸ್ಟೋನನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ನಾವೀಗ ಗ್ಲಿಟರ್ ಪೇಪರಲ್ಲಿ ಮೊದಲು ಇದನ್ನು ನಾವು ರೆಡಿ ಮಾಡ್ಕೋಬೇಕು. ಈ ಥರ 6 ಬಳೆಗಳನ್ನು ನಾವು ಸಿದ್ಧ ಮಾಡಿಕೊಂಡು ಅಂಟಿಸ್ಕೋಬೇಕು. ಅಂಟಿಸ್ಕೊಂಡಾದಮೇಲೆ ನಾವು ಈ ಸ್ಟೋನ್ ವರ್ಕ್ಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ಬೋದು. ಈ ಥರ ನಾನು ಈ ಸ್ಟೋನನ್ನು ನನಗೆ ಅಂಟಿಸ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಅಂಟಿಸಾದ್ಮೇಲೆ ಪೂರ್ತಿಯಾಗಿ ನಾವು ಸ್ಟೋನ್ ವರ್ಕನ್ನು ಮಾಡ್ಕೋಬೇಕು. ಈ ಸ್ಟೋನ್ಗಳು ತುಂಬ ಶೈನಿಂಗ್ ಆಗಿರುತ್ತೆ. ಹಾಗಾಗಿ ಇಂಥ ಸ್ಟೋನ್ಸನ್ನು ನಾವು ಪೂರ್ತಿಯಾಗಿ ಅಂಟಿಸ್ಕೊಂಡ್ರೆ ಬಹಳ ಚೆನ್ನಾಗಿ ನಮಗೆ ಕಾಣಿಸುತ್ತೆ. ಮತ್ತೀಗ ಕೊನೆಯಲ್ಲಿ ನಾನು ಈ ಕುಚ್ಚು ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಹೀಗೆ ನಾನು 20 ರೌಂಡ್ಸ್ ಬರೋ ಹಾಗೆ ನಾನು ಉಲ್ಲನ್ನು ಸುತ್ಕೊಳ್ತಾ ಇದ್ದೀನಿ. ಕ್ರೀಮ್ ಕಲರು ಮತ್ತು ಬ್ಲೂ ಕಲರು 2ರಲ್ಲೂ ಕೂಡ ನಾನು ಕುಚ್ಚುಗಳನ್ನು ಸಿದ್ಧ ಮಾಡಿ ಇಟ್ಕೋಬೇಕು. ಇಲ್ಲಿ 20 ರೌಂಡ್ಸನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇಲ್ಲಿ ನಾನು ಗಟ್ಟಿಯಾಗಿ ಕಟ್ಕೊಳ್ತಾ ಇದ್ದೀನಿ. ಈ ಥರ ರೆಡಿ ಮಾಡ್ಕೋಬೇಕು.
ಮತ್ತು ಇಲ್ಲಿ ಮಧ್ಯಭಾಗದಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಸಮ ಮಾಡ್ಕೋಬೇಕು. ಈ ರೀತಿ ನಾನು ನೋಡಿ, ಮೊದಲೇ ನಾನು ಬ್ಲೂ ಕಲರಲ್ಲೂ ಕೂಡ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಈ ಥರ ನಾವು ಎರಡು ಮತ್ತು ಮೂರನೇ ಬಣ್ಣಗಳು ಬರೋ ಹಾಗೆ ನಾವು ಈ ಕುಚ್ಚನ್ನು ಕಟ್ಕೋಬೇಕು. ಕಟ್ಕೊಂಡು ಸೂಜಿ ದಾರದ ಸಹಾಯದಿಂದ ನಾವು ಈ ಬೀಡ್ಸನ್ನು ಹೊಂದ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಮಾಡಿಕೊಂಡು ನಮಗೆ ಒಂದು 30 ಇಷ್ಟುದ್ದ ಬರೋ ಹಾಗೆ ನಾವು ಬೀಡ್ಸನ್ನು ಹೊಂದ್ಕೋಬೇಕು. ಹೊಂದ್ಸ್ಕೊಂಡು ಇಲ್ಲಿ ನಮಗೆ ಕಟ್ಕೊಂಡು ಹೋದರೆ ನಮಗೆ ಇದು ಸಿದ್ಧ ಆಗುತ್ತೆ. ಈ ರೀತಿ ನಾವು ನಿಧಾನವಾಗಿ ಇದನ್ನೆಲ್ಲ ಕಟ್ಕೋಬೋದು. ಮತ್ತು ಈ ಚೈನ್ ಬಾಲ್ಸನ್ನು ಕೂಡ ನಾವು ಎಲ್ಲಿ ಬೇಕಾದರೂ ಅಲ್ಲಿ ನಿಮ್ಮ ಅಲಂಕಾರ ಮಾಡೋಕ್ಕೆ, ಡೆಕೋರೇಷನ್ ಮಾಡೋಕ್ಕೆ ನಾವು ಬಳಸ್ಕೋಬೋದು. ಚೈನ್ ಬೀಡ್ಸು ನಾನು ಮಧ್ಯ ಮಾತ್ರ ಇಲ್ಲಿ ಬಳಸ್ಕೊಂಡಿದ್ದೀನಿ. ಮತ್ತು ಈ ಸ್ಟೋನ್ ಮಧ್ಯಭಾಗದಲ್ಲೂ ಕೂಡ ನಾನು ಮತ್ತೊಂದು ಸ್ಟೋನನ್ನು, ಬಿಳಿ ಸ್ಟೋನನ್ನು ಅಂಟಿಸ್ಕೊಂಡಿದ್ದೀನಿ. ಸೊ ಈ ಥರ ಡೆಕೋರೇಷನ್ನು ಈ ಥರ ಮಾಡ್ಕೊಳ್ತಾ ಹೋಗಬೇಕು. ಈಗ ನಮಗೆ ಸುಂದರವಾದಂತಹ ಒಂದು ವಾಲ್ ಹ್ಯಾಂಗಿಂಗು ಸಿದ್ಧ ಆಗುತ್ತೆ. ಈ ಒಂದು ವಾಲ್ ಹ್ಯಾಂಗಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಂದನೆಗಳು.